ನಮಸ್ಕಾರ ಸ್ನೇಹಿತರೆ, ನಯಾಸ್ ಫಾರ್ಮಿಂಗ್ ಗಾಡಿ ಚಾನಲ್ಗೆ ತುಂಬ ಸ್ವಾಗತ. ಭಾಳಷ್ಟು ಜನ ಫೀಡ್ ಬೇಕು ಅಂತ ಕೇಳ್ತಿದ್ದಾರೆ. ಫೀಡು ರಿಸಲ್ಟ್ ನೋಡಿದ್ದಾರೆ, ಭಾಳ ಖುಷಿ ಆಗ್ತಾಯಿದೆ. ಭಾಳ ಜನ ಫೀಡ್ ಭಾಳ ಚೆನ್ನಾಗಿದೆ ಸರ್, ನಮಗೆ ಕೊಡಿ ಅಂತಿದ್ದಾರೆ. ಆದರೆ ಅಷ್ಟು ದಯವಿಟ್ಟು ಕ್ಷಮಿಸಬೇಕು, ಅಷ್ಟೊಂದು ಸಪ್ಲೈ ಇಲ್ಲ ನಮ್ಮಲ್ಲಿ. ಪಂಜಾಬಿಂದ ಬರುವಂಥ ಹಸುಗಳಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಹಸು ಗಾಡಿಗಳಲ್ಲಿ 50-60 ಬ್ಯಾಗ್ ತರಿಸ್ಕೊಳ್ತೀವಿ. ಸೊ ಅದಕ್ಕೋಸ್ಕರ ಅಷ್ಟೊಂದು ಕೊಡಲಿಕ್ಕೆ ನನಗೆ ಸಾಧ್ಯ ಆಗ್ತಾಯಿಲ್ಲ. ಆದರೂ ಹಸು ಕಟ್ಟೋರಿಗೆ ಕೊಟ್ಟಿದ್ದೀನಿ. ಆದಷ್ಟು ಇನ್ನೂ ಎಷ್ಟಾಗುತ್ತೆ ಅಷ್ಟು ಫುಲ್ಫಿಲ್ ಮಾಡ್ಬೇಕಂತ ಪ್ರಯತ್ನ ಪಡ್ತಿದ್ದೀನಿ. ಹಸು ಫೀಡ್ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಫೀಡಿನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಕಾನ್ಸಂಟ್ರೇಷನ್ ಫೀಡು ಯಾವ ರೀತಿ ಇರಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಂದರೆ, ನಮಗೆ ಹಸುವಿನ ಆರೈಕೆಯಲ್ಲಿ ಅದು ಮಹತ್ವದ ಪಾತ್ರ ವಹಿಸುತ್ತೆ. ಹಸುಗಳು ಸಮಸ್ಯೆ ಫಸ್ಟು ಏನು ಆಗುತ್ತೆ ಹೇಳಿದ್ರೆ, ನಾವು ತೊಗೊಳ್ತಾ ಇರುವ ಫೀಡಲ್ಲಿ ನಾನು ಭಾಳಷ್ಟು ಕಡೆ ನೋಡಿದ್ದೀನಿ, ಭಾಳಷ್ಟು ಕಡೆ ಫೈಟು ಮಾಡಿದ್ದೀನಿ. ಯೂರಿಯಾ ಕಂಟೆಂಟು ಬಹಳ ಯೂಸ್ ಮಾಡ್ತಿದ್ದಾರೆ. ಯೂರಿಯಾ ಕಂಟೆಂಟ್ ಮಾಡೋದ್ರಿಂದ ನೋಡಿ, ಒಂದು ಸಿಂಪಲಾಗಿ ಯೋಚನೆ ಮಾಡ್ಕೊಳ್ಳಿ. ಒಂದು ಹೈನುಗಾರಿಕೆಯಲ್ಲಿ ಹಿಂಡಿಯ ಪಾತ್ರ ಯಾವ ರೀತಿ ಮುಖ್ಯ ಅಂತ ಹೇಳ್ತೀನಿ. ಮೊದಲನೇದಾಗಿ ತಾವು ಹಿಂಡಿಯನ್ನು ಆಯ್ಕೆ ಮಾಡುವಾಗ ಬಹಳ ಗಮನದಲ್ಲಿಟ್ಕೋಬೇಕಾಗುತ್ತೆ. ಯಾಕಂದರೆ ನಿಮ್ಮ 1,90,000 1,20,000 ಬಜೆಟ್ ಇದೆಯಲ್ಲ, ಮುಂದೆ ಇದು ಅನಾಹುತ ಆಗೋ ಚಾನ್ಸಸ್ ಇರುತ್ತೆ. ಏಕೆ ಅಂತ ಹೇಳಿದ್ರೆ, ನಾನು ಒಳ್ಳೆ ಹಸು ಕೊಡ್ತೀನಿ, ಆದರೆ ಫೀಡು ಇದೆಯಲ್ಲ, ನಾನು ಹಸು ಕೊಟ್ಟವ್ರಿಗೆ ಫೀಡ್ ತಲುಪಿಸ್ತಾ ಇದ್ದೀನಿ. ಮಂಡ್ಯ, ಮದ್ದೂರು, ಇವತ್ತು ಗಾಡಿ ಹೋಗಿದೆ ನಮ್ಮದು, ಮಂಡ್ಯ, ಮದ್ದೂರು, ಚಾಮರಾಜನಗರ ಅಲ್ಲಿ. ಆದರೆ ಏನಂದರೆ, ಫಸ್ಟು ಏನಾಗುತ್ತೆ, ಕಾನ್ಸಂಟ್ರೇಷನ್ 1,800 ರೂಪಾಯಿ ನಮಗೆ ಅಲ್ಲಿ ಬೀಳುತ್ತೆ. ಅದೇ ಗಾಡಿಯಲ್ಲಿ ಏನೋ ಮಾಡಿ ಪ್ರಯತ್ನಪಟ್ಟು ಅಲ್ಲಿ ತೊಗೊಂಡ್ರೆ 1,450 1,400 ರೂಪಾಯಿ ಬೀಳುತ್ತೆ. ಅದು ಇಲ್ಲಿ ತಂದು ಮಾಡಿದಾಗ 1,800 ರೂಪಾಯಿ ಬೀಳುತ್ತೆ ನನಗದು. ಆದರೂ ಏನು ಅಂತ ಹೇಳಿದ್ರೆ, ಅದೇ ಗಾಡಿಯಲ್ಲಿ ಬರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಉಳಿಯುತ್ತೆ. ಹಾಗಾಗಿ ರೆಗ್ಯುಲರ್ ಹಸುಗಳು ಬರ್ತಾ ಇರ್ತಾವಲ್ಲ, 50-60 ಬ್ಯಾಗ್ ಬರ್ತಾ ಇರ್ತವೆ, ಆದಷ್ಟು ನಾನು ಸಪ್ಲೈ ಮಾಡ್ತಾಯಿದ್ದೀನಿ. ತಮಗೇನಾದರೂ ಅವಶ್ಯಕತೆ ಇದ್ದರೆ, ಭಾಳ ಡೈರಿ ಫಾರ್ಮ್ ಲಾಸಲ್ಲಿ ನಡೀತಾ ಇದೆ, ಈ ಫೀಡ್ ಬೇಕು ಅಂತವ್ರಿಗೆ ಕಾಲ್ ಮಾಡಿ, ನಾನು ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಮೊದಲನೇದಾಗಿ ನೋಡಿ ಸ್ನೇಹಿತರೆ, ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕಾನ್ಸಂಟ್ರೇಷನ್ ಫೀಡ್ ಬಗ್ಗೆ ಬಹಳ ನಾವು ಎಚ್ಚರಿಕೆ ವಹಿಸಬೇಕಾಗತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಭೂಮಿಯಲ್ಲಿ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು ಬೆಳೆ ತೊಗೊಳ್ಳಿಕ್ಕೋಸ್ಕರ ನೀವು ಇಳುವರಿ ಜಾಸ್ತಿ ಬರಬೇಕು, ನೀವು ಯೂರಿಯಾ ಕಂಟೆಂಟ್ ಯೂಸ್ ಮಾಡ್ತೀರಾ. ಯೂರಿಯಾ ಕಂಟೆಂಟ್ ಯೂಸ್ ಮಾಡೋದ್ರಿಂದ ಬೆಳೆ ಅತಿ ಹೆಚ್ಚು ಬೇಗ ಬೆಳೆಯುತ್ತೆ. ಬೆಳೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬೆಳವಣಿಗೆ ಬೇಗ ಆಗುತ್ತೆ, ಆದರೆ ಅದ್ರಲ್ಲಿ ಸ್ಟ್ರೆಂತ್ ಇರಲ್ಲ. ಸ್ಟ್ರೆಂತಿಗೆ ನಾವು DAP ಅಂತ ಕೊಡ್ತೀವಿ ಅಲ್ವಾ. ಈ ರೀತಿ ಆದಾಗ ಏನಾಗ್ತಂದರೆ, ಹಾಲನ್ನು ಬೆಳೆಸತ್ತೆ. ಯೂರಿಯಾ ಕಂಟೆಂಟ್ ಹಾಕೋದ್ರಿಂದ ಹಾಲನ್ನು ಬೆಳೆಸತ್ತೆ, ಆದರೆ ಆ ಭೂಮಿಯಲ್ಲಿರೋ ಫಲವತ್ತತೆ ಆ ಯೂರಿಯಾ ಹಾಕೋದ್ರಿಂದ ಆ ಭೂಮಿಯ ಫಲವತ್ತತೆ ಹಾಳಾಗುತ್ತದೆ. ಅದೇ ರೀತಿಯಾಗಿ ಹಸುಗಳ ಆರೈಕೆ ಬಗ್ಗೆ ನಾವು ಯೋಚನೆ ಮಾಡಬೇಕಂದ್ರೆ, ನಮ್ಮ ಫೀಡ್ ಬಗ್ಗೆ ಬಹಳ ಯೋಚನೆ ಮಾಡಬೇಕಾಗತ್ತೆ. ಫೀಡ್ ನಾವು ಯಾವ ರೀತಿ ಯೂಸ್ ಮಾಡ್ತಿದ್ದೀವಿ, ಯಾವ್ದು ಯೂಸ್ ಮಾಡ್ತೀವಿ, ಫೀಡ್ ಆಯ್ಕೆ ಹೈನುಗಾರಿಕೆಯಲ್ಲಿ ಮಹತ್ವದ ಪಾತ್ರ ವಹಿಸ್ತದೆ. ನಾನು ಕೊಟ್ಟಿರೋ ಡೈರಿ ಫೀಮಲ್ಲಿ ಯಾಕೆ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳಿದ್ರೆ, ಅವರು ಫೀಡ್ ಒಂದು ಹಸುದು ಗರ್ಭ ಕಟ್ಟೋ ಸಮಸ್ಯೆ ಇಲ್ಲ, ಒಂದು ಹಸುದು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇಲ್ಲ, ಜ್ವರಗಳು ಜಾಸ್ತಿ ಬರೋಲ್ಲ, ಸೈಡ್ ಎಫೆಕ್ಟ್ ಆಗೋಲ್ಲ. ಆಮೇಲೆ ಹೊಟ್ಟೆ ಉಳದ್ದು ಆಲ್ಮೋಸ್ಟು ನೀವು 6 ಮಂತಿಗೆ ಒಂದ್ಸಲಿ ಕೊಟ್ಟರೆ ಸಾಕು, ಅದರಲ್ಲಿ ಅದು ಕಂಟೆಂಟ್ ಇರುತ್ತೆ. ಆಮೇಲೆ ಮಿನರಲ್ ಮಿಕ್ಸ್ಚರ್ ಇರುತ್ತೆ, ನೆಕ್ಸ್ಟ್ ಅದರಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ. ಎಲ್ಲ ರೀತಿಯಿಂದ ಮಿಶ್ರಣ ಮಾಡಿ ನಾನು ಬೇಕಾದ್ರೆ ನಿಮ್ಮ ನಿಮ್ಮ ಫೀಡ್ ಮಾಡ್ತಾರೋ ವೀಡಿಯೋ ನಾನು ಬೇಕಾದ್ರೆ ಶೇರ್ ಮಾಡ್ತೀನಿ. ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ, ಕಾನ್ಸಂಟ್ರೇಷನ್ ಫೀಡ್ ಮಾಡಲಿಕ್ಕೆ ಬಹಳ ಒಂದು ರೀತಿಯಾದ, ಮೊದಲನೇದಾಗಿ ಗೋಧಿಯ ಪ್ರಮಾಣ, ಮೆಕ್ಕೆಜೋಳದ ಪ್ರಮಾಣ, ಮೂರನೇದಾಗಿ ನೀವು ದ್ವಿದಳ ಧಾನ್ಯಗಳನ್ನು ಭಾಳ ಯೂಸ್ ಮಾಡಬೇಕಾಗತ್ತೆ. ದ್ವಿದಳ ಧಾನ್ಯ ಮತ್ತು ನಿಮ್ಮ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಉಪ್ಪು, ಬೆಲ್ಲ ಎಲ್ಲದು ಮಿಕ್ಸೆಡ್ ಅಂತ ಇರೋದು ಫೀಡ್ ಇದು. ಈ ಫೀಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಬೇರೆ ಯಾವ ರೀತಿಯಾದ ಫೀಡ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಇದೊಂದು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾವು ತೊಗೊಂಡೋಗಿರೋ ಎಲ್ಲರೂ ಏನಾಗ್ತಿತ್ತು ಅಂತ ಹೇಳಿದ್ರೆ, ಹಸುಗಳಲ್ಲಿ ಗರ್ಭಕೋಶ ಸಮಸ್ಯೆ ಇರೋವನ್ನು ಎಷ್ಟೋ ಹೊಟ್ಟೆ ಕ್ಲೀನ್ ಮಾಡಿಸಿ ಹಾಕಿದ್ದಾರೆ. ನೆಕ್ಸ್ಟು ಇಲ್ಲಿ ಯಾವುದಕ್ಕಂದ್ರೆ ಗರ್ಭಕೋಶದ ಸಮಸ್ಯೆ ಇಲ್ಲ. ಆದಷ್ಟು ಫೀಡ್ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಿ. ಅತಿ ಹೆಚ್ಚಿಗೆ ಏನಾದರೂ ಭಾಳ ಅವಶ್ಯಕತೆ ಇದ್ದವರು ನನಗೆ ಕಾಮೆಂಟ್ಗಳು ಮಾಡಿ, ನಾನು ಫೀಡ್ ಕಳ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಈ ಕಡೆ ಮಂಡ್ಯ, ಮದ್ದೂರು ನಿಮ್ಮ ಕಡೆ ವ್ಯವಸ್ಥೆ ಆಗ್ತಾಯಿದೆ. ಈ ಕಡೆ ನಮ್ಮ ಬೆಳಗಾಮು, ಧಾರವಾಡ, ರಾಯಚೂರು ಈ ಕಡೆ ಎಲ್ಲ ಹೋಗ್ತಾಯಿದೆ. ನೀವೆಲ್ಲಿರೋ ಮೈಸೂರು ಭಾಗದಲ್ಲಿ ಇರ್ರಿ, ಬೆಂಗಳೂರು ಹತ್ರ ಇರ್ರಿ, ಫೀಡ್ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ಆದರೆ ಏನಪ್ಪ ಅಂದರೆ, ಫೀಡ್ ಬಗ್ಗೆ ಮಾತ್ರ ಭಾಳ ಎಚ್ಚರಿಕೆಯಿಂದ ಇದ್ರಿ. ನಿಮ್ಮ ಹಸುಗಳು ಆರೈಕೆಯಿಂದ ಇರಬೇಕಂದ್ರೆ ಮಹತ್ವದ ಪಾತ್ರ ಫೀಡ್ ವಹಿಸುತ್ತೆ. ತಾವು ಎಲ್ಲಿ ಇರೋದು ನನಗೆ ಲೊಕೇಶನ್ ಶೇರ್ ಮಾಡಿ, ಅಲ್ಲಿ ನನ್ನ ಗಾಡಿ ಬರುತ್ತಾ ಅಂತ ಯೋಚನೆ ಮಾಡಿ ತಮಗೆ ಫೀಡ್ ತಲುಪಿಸೋಂಥ ಪ್ರಯತ್ನ ಮಾಡ್ತೀನಿ. ಹೈನುಗಾರಿಕೆಯಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ, ಯೂರಿಯಾ ಕಂಟೆಂಟ್ ಇಲ್ಲದೇ ಇರೋವಂಥ ಫೀಡ್ ನಂದು ಯೂಸ್ ಮಾಡ್ತಿರೋ ಅಲ್ಲ, ಎರಡನೇದು ಯೂರಿಯಾ ಕಂಟೆಂಟ್ ಇರದೇ ಇರೋಂಥ ಫೀಡ್ ಯೂಸ್ ಮಾಡಿ. ನಿಮ್ಮ ಹೈನುಗಾರಿಕೆ ಯಾವತ್ತಿದು ಸಕ್ಸಸ್ ಆಗುತ್ತೆ. ಆದಷ್ಟು ನಿಮ್ಮ ಡೈರಿ ಫಾರ್ಮಿಗೆ ನಾನು ಬರ್ತೀನಿ. ಕೆಲವೊಂದು ಅದ್ರ ಬಗ್ಗೆ ಟಿಪ್ಸ್ ಇದ್ದಾವೆ, ಟಿಪ್ಸ್ ಇಲ್ಲ ನನ್ನಲ್ಲಿರೋವಂಥ ಅನುಭವ ಶೇರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಹೈನುಗಾರಿಕೆಯಲ್ಲಿ ನಾವು ಅಭಿವೃದ್ಧಿ ಕಡೆ ತೊಗೊಂಡೋಗ್ಬೇಕು, ನಾವು ಬೆಳಿಬೇಕು ಅಂದರೆ ಸರ್, ಇಲ್ಲಿ ನೀವು
ಒಂದು ಮೇವು ಮತ್ತು ಹಿಂಡಿಯ ಪಾತ್ರ ಭಾಳ ಮುಖ್ಯ. ಇದು ನಿಮಗೆ ಸಮರ್ಪಕವಾಗಿ ಚೆನ್ನಾಗಿ ಒಳ್ಳೆ ಹಿಂಡಿ ಅಥವಾ ಒಳ್ಳೆ ಮೇವು ಸಿಕ್ಕಿದಾಗ ನಿಮ್ಮ ಹೈನುಗಾರಿಕೆ ಯಾವತ್ತೂ ನಷ್ಟದ ಕಡೆ ಹೋಗಲ್ಲ. ಇನ್ನೊಂದು ಮಾಹಿತಿ ಬೇಕಾದರೆ ಕಾಮೆಂಟಲ್ಲಿ ತಿಳಿಸಿ. ನಾನು ಈ ಕಡೆ ಉತ್ತರ ಕನ್ನಡ ಕಡೆ ಇವತ್ತು ಹೋಗ್ತಾಯಿದ್ದೀನಿ. ಇವತ್ತು ನಾಳೆ 3 ದಿನ ನಮ್ಮ ಡ್ಯೂಟಿಗಳಿದೆ. ಮೈಸೂರು ಭಾಗದಲ್ಲಿ ಮುಂದಿನ ವಾರ ಬರ್ತಾಯಿದ್ದೀನಿ. ಚಿತ್ರದುರ್ಗ ಯಾವಾಗ ಬರ್ತೀನಿ ಅಂತ ಕೇಳಿದ್ದಾರೆ, ಅದು ನೆಕ್ಸ್ಟ್ ವೀಕ್ ಬರೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ಏನಾದರೂ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ, ವಾಟ್ಸಪ್ಪಿಗೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಧನ್ಯವಾದಗಳು.